ಕೆಲವೇ ಕ್ಷಣಗಳಲ್ಲಿ ದಾವಣಗೆರೆಯತ್ತ ಪ್ರಧಾನಿ ಮೋದಿ ಅವರು ತೆರಳುತ್ತಾರೆ. ಮೋದಿ ಕಾರ್ಯಕ್ರಮ ಸ್ಥಳಕ್ಕೆ ಎನ್ಎಸ್ಯುಐ ಮುತ್ತಿಗೆ ಹಾಕೋಕೆ ಯತ್ನವನ್ನ ಮಾಡಿದೆ. ಚೊಂಬು ಪ್ರದರ್ಶಿಸಿ ಮುತ್ತಿಗೆಗೆ ಯತ್ನಿಸಿದೆ ಎನ್ಎಸ್ಯುಐ. ಗೋ ಬ್ಯಾಕ್ ಮೋದಿ ಅಂತ ಘೋಷಣೆ ಕೂಗಿ ಹೈ ಡ್ರಾಮಾವನ್ನ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದಾವಣಗೆರೆಗೆ ಪ್ರಧಾನಿ ಮೋದಿ ಅವರು ತಲುಪ್ತಾರೆ. ಮೋದಿ ಕಾರ್ಯಕ್ರಮ ಸ್ಥಳಕ್ಕೆ ಈಗ ಎನ್ಎಸ್ಯುಐ ಮುತ್ತಿಗೆ ಹಾಕುವಂತ ಯತ್ನವನ್ನ ಮಾಡಿದ್ದಾರೆ. ನೋಡಿ, ಒಂದಿಷ್ಟು ಎನ್ಎಸ್ಯುಐನ ಕಾರ್ಯಕರ್ತರು ಲೀಡರ್ಗಳು ಬಂದಿದ್ದಾರೆ. ಒಂದು 5-6 ಜನ ಇರಬೇಕು. ಬಂದು ಅವರು ಗೋ ಬ್ಯಾಕ್ ಮೋದಿ ಅಂತ ಹೇಳಿ ಈ ಡ್ರಾಮಾನೇ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ದಾವಣಗೆರೆಗೆ ಪ್ರಧಾನಿ ಅವರು ಹೋಗ್ತಾರೆ. ಈಗ ದಾವಣಗೆರೆಯಲ್ಲಿ ಅವರ ಸಮಾವೇಶ ಇದೆ. ಅಲ್ಲಿ ಈಗ ನಡೆದಂತಹ ಬೆಳವಣಿಗೆ ಇದು. ಎನ್ಎಸ್ಯುಐನ ಒಂದಿಷ್ಟು ಜನ ಕಾರ್ಯಕರ್ತರು ಹೋಗಿ ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಗೋ ಬ್ಯಾಕ್ ಅಂತ ಹೇಳಿ ಚೊಂಬು ಪ್ರದರ್ಶಿಸಿ ಮುತ್ತಿಗೆ ಹಾಕುವಂತ ಯತ್ನವನ್ನ ಎನ್ಎಸ್ಯುಐನ ಕಾರ್ಯಕರ್ತರು ಮಾಡಿದ್ದಾರೆ. ಬೆಳಗಾವಿಯಿಂದ ಈಗ ಉತ್ತರ ಕನ್ನಡಕ್ಕೆ ಹೋದ್ರು. ಉತ್ತರ ಕನ್ನಡದಿಂದ ಈಗ ಅವರು ದಾವಣಗೆರೆಗೆ ಹೋಗ್ತಾರೆ ಪ್ರಧಾನಿ ಮೋದಿ ಅವರು. ಅಲ್ಲಿ ಹೋಗುವಂಥ ದಾರಿ ಮಧ್ಯದಲ್ಲಿ ಸಮಾವೇಶ ನಡೆಯುವಂಥ ಜಾಗ ಏನಿದೆ ಅಲ್ಲಿ ಎನ್ಎಸ್ಯುಐನ ಕಾರ್ಯಕರ್ತರು ಮುತ್ತಿಗೆ ಹಾಕುವಂತ ವ್ಯಕ್ತಪಡಿಸಿದ್ರು. ಮುತ್ತಿಗೆ ಹಾಕೋಕೆ ಮೋದಿ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಘೋಷಣೆಯನ್ನ ಕೂಗಿದ್ರು ಗೋ ಬ್ಯಾಕ್ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಪುನೀತ್ ಆಪ್ತಿ ನನ್ನೊಂದಿಗೆ ಈಗ ಸಂಪರ್ಕದಲ್ಲಿದ್ದಾರೆ. ಪುನೀತ್, ಏನಾಯ್ತಿದು? ಎನ್ಎಸ್ಯುಐನ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದು ಬೆರಳೆಣಿಕೆ ಮಾತ್ರ ಇದ್ದಾರೆ, ಇನ್ನುಳಿದಂಥವ್ರು ಯಾರು ಕಾಣಿಸ್ಲಿಲ್ಲ. ಖಂಡಿತವಾಗ್ಲೂ ಅವರನ್ನು ಇನ್ನು ಇವತ್ತು ದಾವಣಗೆರೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಮಾವೇಶ ಮಾಡೋದಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆ ಕೂಡ ಮಾಡ್ಕೊಂಡಿರೋದು. ಹಿನ್ನೆಲೆಯಲ್ಲಿ ಎನ್ಎಸ್ಯುನ ಕಾರ್ಯಕರ್ತರು ಕೂಡ ಗೋ ಬ್ಯಾಕ್ ಮೋದಿ ಅನ್ನುವಂತಹ ಒಂದು ಸ್ಲೋಗನ್ ಇಟ್ಕೊಂಡು ಮತ್ತೆ ಖಾಲಿ ಚೊಂಬಿನ ಒಂದು ಪೋಸ್ಟರ್ ಇಟ್ಕೊಂಡು ಒಂದು ಪ್ರತಿಭಟನೆ ಕೂಡ ಮಾಡಿದ್ರು. ಮತ್ತೆ ಸಮಾವೇಶ ಸ್ಥಳಕ್ಕೆ ನುಗ್ಗಲು ಕೂಡ ಪ್ರಯತ್ನ ಮಾಡಿದ್ರು. ಆದ್ರೆ ಪ್ರಯತ್ನ ವಿಫಲ ಮಾಡಿರುವಂತಹ ಪೊಲೀಸರು ಅವ್ರನ್ನ ಬಂಧಿಸಿ ಕರೆದೊಯ್ರುವಂತದ್ದು. ಪ್ರಮುಖವಾಗಿ ವಿದ್ಯಾರ್ಥಿಗಳಿರುವಂತಹ ಯೋಜನೆಗೆ ಯಾವುದೇ ರೀತಿಯಂತಹ ಒಂದು ಯೋಜನೆಯನ್ನು ಕೂಡ ನರೇಂದ್ರ ಮೋದಿ ಅವರು ಕೊಟ್ಟಿಲ್ಲ. ಆ ನೆಲೆಯಲ್ಲಿ ಅವರು ಬಂದು ಇಲ್ಲಿ ಸಮಾವೇಶ ಮಾಡೋದಕ್ಕೆ ಕೂಡ ಯೋಗ್ಯ ಅಲ್ಲ ಅನ್ನುವಂತ ನಿಟ್ಟಿನಲ್ಲಿ ಎನ್ಎಸ್ಯು ಸಂಘಟನೆಯ ಅಧ್ಯಕ್ಷ ಆಗಿರೋದು ಮತ್ತೆ ಕಾರ್ಯಕರ್ತರು ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಪ್ರಮುಖವಾಗಿ ಮೋದಿ ಸಮಾವೇಶಕ್ಕೆ ಅಂದ್ರೆ ಮೋದಿ ಅವರ ಸಮಾವೇಶಕ್ಕೆ ನುಗ್ಗಲು ಯತ್ನ ಮಾಡಿದ ಸಂದರ್ಭದಲ್ಲಿ ಪೊಲೀಸರು ಬಂಧಿಸಿರುವಂತದ್ದು. ಅರುಣ್. ಓಕೆ ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.